ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಗಣಪತಿ ಕೂರಿಸೋದಕ್ಕೆ ಡೆಕೋರೇಷನ್ನ ಹೇಗೆ ಮಾಡ್ಕೊಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನಾನು ಪೀಠ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಒಂದು ಸಣ್ಣ ಬಾಕ್ಸ್ ಥರ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಕೊರಿಯರ್ ಬಂದಿರುತ್ತಲ್ವ, ಅಥವಾ ನೀವೇನಾದ್ರು ಪಾರ್ಸಲ್ ತೊಗೊಂಡಿದ್ರೆ ಆ ಬಾಕ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದ್ರ ಮೇಲೆ ನಾನು ಇವಾಗ ಒಂದು ಕಲರ್ ಪೇಪರ್ ತೊಗೊಂಡಿದ್ದೀನಿ, ರೆಡ್ ಕಲರು. ನಿಮಗೆ ಯಾವ ಕಲರ್ ಬೇಕಾದರೂ ತೊಗೊಳ್ಬೋದು. ಅದನ್ನು ನಾನು ಅಂಟಿಸ್ಕೊಳ್ತೀನಿ. ಮೊದಲಿಗೆ ನಾನು ಗಮ್ ಹಚ್ಚಿ ಪೇಪರ್ನ ಅಂಟಿಸ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಲ್ವ ಗಣೇಶ, ಅದು ಕೂಡ ಕೈಯಲ್ಲೇ ಮಾಡಿರೋಂಥದ್ದು ಮನೆಯಲ್ಲೇ. ಅದು ಹೇಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ಅದು ಕೂಡ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು. ನೋಡಿ, ನಾನೀಗ ಎಲ್ಲ ಕಡೆ ಗಮ್ ಹಾಕಿ ಪೇಪರ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಎಕೋ ಫ್ರೆಂಡ್ಲಿ ಗಣೇಶ ಅದು ಮಾಡಿರೋಂಥದ್ದು, ಮನೆಯಲ್ಲೇ ಅರಿಶಿನ ಉಪಯೋಗಿಸಿ ಮಾಡಿರೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ನೋಡಿ, ನಾನೀಗ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ಎಕ್ಸ್ಟ್ರಾ ಪೇಪರ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 4 ಸೈಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾಲ್ಕು ಸೈಡು ಎಕ್ಸ್ಟ್ರಾ ಪೇಪರ್ ಕಟ್ ಮಾಡಿ 4 ಸೈಡು ಕೂಡ ಗಮ್ ಹಾಕಿ ನಾನು ಸ್ಟಿಕ್ ಮಾಡ್ಕೊಳ್ತೀನಿ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲಲ್ಲಿ ಹಾಗೆ ಗಣೇಶ ಹಬ್ಬಕ್ಕೆ ಬೇಕಾದಂಥ ಕುಕ್ಕಿಂಗ್ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ. ಸಿಹಿ ತಿಂಡಿಗಳು, ಅದು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಅಂದರೆ ಮೋದಕ ಅದೆಲ್ಲ ಅಪ್ಲೋಡ್ ಮಾಡಿದ್ದೀವಿ. ನೋಡಿ, ಈಗ ನಾನು ಇನ್ನೊಂದು ಕಲರ್ ಪೇಪರ್ ತೊಗೊಂಡಿದ್ದೀನಿ, ಪಿಂಕ್ ಕಲರು. ನೀವು ಬೇರೆ ಯಾವ ಕಲರ್ ಬೇಕಾದರೂ ತೊಗೊಳ್ಬೋದು. ಅದಕ್ಕೆ ಇನ್ನೊಂದು ಕಲರ್, ಕಾಂಟ್ರಾಸ್ಟ್ ಕಲರ್ ಅದು ತೊಗೊಳ್ಳಿ, ಅಥವಾ ಡಿಫ್ರೆಂಟ್ ಕಲರ್ ಒಂದು ಪೇಪರ್ನ ನಾನು 1 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ಇವಾಗ ಎಡ್ಜಿಗೆ ಅಂಟಿಸ್ಕೊಳ್ತೀನಿ. 2 ಸೈಡ್ ಅಂಟಿಸ್ಕೊಳ್ಬೇಕಾಗತ್ತೆ. ಈಗ ನಾನು 2 ಸೈಡು ಅಂಟಿಸ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ನಾನು 1 ಟೈಮ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ, 2nd ಟೈಮು, ಹಾಗೆ 3rd ಟೈಮ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 4th ಟೈಮ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ನಾನು 4 ಟೈಮ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇದು ಆಪೋಸಿಟ್ ಸೈಡ್ಸಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಹೋಗಿ. ನೋಡಿ, 1 ಟೈಮ್ ಈ ಕಡೆ, ಇನ್ನೊಂದು ಟೈಮ್ ಟರ್ನ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈಗ ಮಿಡಲಲ್ಲಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಧ್ಯದಲ್ಲಿ ಮಡ್ಚ್ಕೊಂಡ್ರೆ ನಿಮಗೆ ರೆಕ್ಕೆ ಥರ ಆಗತ್ತೆ. ಇದೇ ರೀತಿ ನಾನು ಇನ್ನೊಂದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಸೊ ಇಲ್ಲಿ 2 ಮಾಡ್ಕೊಳ್ಬೇಕು ಈ ಥರ. ಈಗ ನಾನು ಮಧ್ಯಕ್ಕೆ ನಾನು ಮಡ್ಚ್ಕೊಂಡಿದ್ನಲ್ಲ ಮಿಡಲ್ಗೆ, ಅದಕ್ಕೆ ಗಮ್ ಹಾಕಿ 2 ಸ್ಟಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಕೂಡ ನಾನು ಇನ್ನೊಂದು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇವೆರಡನ್ನು ಕೂಡ ನಾವು ಸ್ಟಿಕ್ ಮಾಡ್ಕೊಂಡು ಮತ್ತೆ ಜಾಯಿನ್ ಮಾಡ್ಕೊಳ್ಬೇಕು. ನೋಡಿ, ಈಗ ನಾನು 2ಕ್ಕೂ ಈಗ ಮತ್ತೆ ಗಮ್ ಹಾಕ್ಕೊಂಡು 2 ಜಾಯಿನ್ ಮಾಡ್ಕೊಳ್ತೀನಿ.
ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಹಿಂದೆ ಬ್ಯಾಕ್ಗ್ರೌಂಡ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಸೈಡಲ್ಲಿ ನಾವು ನಿಮಗೆ ಪೀಠದಲ್ಲಿ ದಿಂಬು ಥರ ಇರುತ್ತಲ್ವ, ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪೇಪರ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬಾಕ್ಸ್ ಶೇಪಲ್ಲಿ. ಈಗ ಗಮ್ ಹಾಕಿ ಇದನ್ನು ನಾನು ಅಂಟಿಸ್ಕೊಳ್ತೀನಿ. ರೌಂಡ್ ಶೇಪಲ್ಲಿ ಅಂಟಿಸ್ಕೊಳ್ಳಿ. ನೋಡಿ ಈ ಥರ ರೌಂಡಾಗಿ ಬರೋ ಥರ ಅಂಟಿಸ್ಕೊಳ್ಳಿ. ಇದೇ ರೀತಿ ನಾನು ಇನ್ನೊಂದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ 2. ಈಗ ಇದಕ್ಕೆ ನಾವು ಆ ಕಡೆ ಮತ್ತು ಈ ಕಡೆ ನಾವು ಒಂದು ಪೇಪರ್ನ ಅಂಟಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ರೆಡ್ ಕಲರೇ ತೊಗೊಂಡಿದ್ದೀನಿ, ಯಾಕೆಂದರೆ ನಾನು ಪೀಠಕ್ಕೆ ರೆಡ್ ತೊಗೊಂಡಿದ್ನಲ್ವ, ಅದೇ ಪೇಪರೇ ತೊಗೊಂಡಿದ್ದೀನಿ. ನೋಡಿ ನೀಟಾಗಿ ನಾನು ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಇನ್ನೊಂದು ಕೂಡ ಮಾಡ್ಕೊಂಡಿದ್ದೀನಿ. ಈಗ ನಾವು ಎಕ್ಸ್ಟ್ರಾ ಪೇಪರ್ ಇರುತ್ತಲ್ವ, ಅದನ್ನು ಕಟ್ ಮಾಡ್ಕೊಳ್ಬೇಕು. ಇದೇ ರೀತಿ ನಾನು ಎಲ್ಲದಕ್ಕೂ ಎಕ್ಸ್ಟ್ರಾ ಇರೋವಂಥದ್ದನ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಕಟ್ ಮಾಡಿಕೊಂಡು. ಈಗ ನಾನು ಇನ್ನೊಂದು ಪೇಪರ್ ರೆಡ್ ಕಲರ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನೋಡಿ ಈ ರೀತಿಯಾಗಿ ಅಂಟಿಸ್ಕೊಳ್ತೀನಿ. ಸೊ ನಿಮಗೆ ಡಿಸೈನ್ ಲುಕ್ಕಲ್ಲಿ ಕಾಣುತ್ತೆ. ಈ ರೀತಿ ಒಂದು ಪೇಪರ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಂಟಿಸ್ಕೊಳ್ಳಿ. ಇದೇ ರೀತಿ ನಾನು ಇನ್ನೊಂದು ಸೈಡು ಕೂಡ ಅಂಟಿಸ್ಕೊಳ್ತೀನಿ. ಸೇಮ್ ಗ್ಯಾಪ್ ಬಿಟ್ಕೊಳ್ಳಿ, ಒಂದು ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ನೀಟಾಗಿ ಅಂಟಿಸ್ಕೊಳ್ತೀನಿ. ಅದು ನಿಮಗೆ ಪ್ಯಾಚಸ್ ಬರುತ್ತಲ್ವ ಅಂಟಿಸಿರೋದು, ಆವಾಗಲೇ ನೀವು ಗಮ್ಮ ಕಾಣಿಸಿರ್ತೀರಲ್ವ, ಅಲ್ಲೇ ಅಂಟಿಸ್ಕೊಳ್ಳಿ. ಇದನ್ನು ನೀವು ಪೀಠಕ್ಕೆ ಅಂಟಿಸ್ಬೇಕಾದ್ರೆ ಕೆಳಗಡೆ ಹೋಗುತ್ತೆ. ನೋಡಿ ಇದೇ ರೀತಿ ನಾನು ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಬೇಕಾದಂಥ ಎಲ್ಲ ರೆಡಿ ಆಗಿದೆ. ಈಗ ನಾವು ಫೈನಲ್ಗೆ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೆಳಗಡೆ ನಾನು ಗಮ್ ಹಾಕಿ ನಾವು ಆಲ್ರೆಡಿ ಬಾಕ್ಸ್ಗೆ ರೆಡ್ ಕಲರ್ ಪೇಪರ್ ಹಚ್ಕೊಂಡಿದ್ವಲ್ಲ, ಅಲ್ಲಿ ಅಂಟಿಸ್ಕೊಳ್ಳೋಣ. ನೋಡಿ ಈಗ ಇಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಅಂತ ಹೇಳಿ. ಹಿಂದೆ ಬ್ಯಾಕ್ಗ್ರೌಂಡು ಫುಲ್ಲು ಫ್ಯಾನ್ ಥರ ಅಂದರೆ ರೆಕ್ಕೆಗಳ ಥರ ಬಂದಿದೆ. ಈಗ ಆ ಕಡೆ ಈ ಕಡೆ ದಿಂಬು ಥರ ಮಾಡ್ಕೊಂಡಿದ್ವಲ್ಲ, ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ನಾನು 2 ಕಡೆ ಅಂಟಿಸ್ಕೊಂಡಿದ್ದೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಈಗ ಇದಕ್ಕೆ ಕೆಳಗಡೆ ನಾನು ಒಂದು ಸ್ಟೋನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಲೇಸ್ ಥರ ಇರೋಂಥ ಸ್ಟೋನ್ ಇತ್ತು ನನ್ನ ಹತ್ರ. ನಿಮ್ಮ ಹತ್ರ ಬೇರೆ ಏನಾದರೂ ಡಿಸೈನು ಲೇಸ್ಗಳಿದ್ರೆ ಅದನ್ನು ಹಚ್ಕೊಳ್ಬೋದು. ಈಗ ಇದಕ್ಕೆ ನಾನು ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಫೈನಲ್ ಆಗಿ ಈ ಥರ ರೆಡಿ ಆಗಿದೆ. ನೀವು ದಿಂಬಿಗೆ ಕೆಳಗಡೆ ನೀವೇನಾದ್ರು ಕುಂದನ್ಸ್ ಆ ಥರ ಏನಾದ್ರು ಇದ್ದರೆ ಅಂಟಿಸ್ಕೊಳ್ಬೋದು. ಇನ್ನು ಬೇಕಾದರೆ ಬೇರೆ ಏನಾದರೂ ಡೆಕೋರೇಷನ್ ನೀವು ಮಾಡ್ಕೊಳ್ಬೋದು. ಕುಂದನ್ಸು ಮಣಿಗಳು ಅಂಟಿಸ್ಕೊಳ್ಬೋದು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಗಣೇಶನ ಕೂರಿಸೋದಕ್ಕೆ ಆ ಪೀಠ ಅಥವಾ ಮಂಟಪ ಥರ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತೇಳಿ. ನಾನೇ ಮಾಡ್ಕೊಂಡಿರುವ ಗಣೇಶನ ಇಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಈಗ ನಾನು ಗಣೇಶನ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಹೂವಿನ ಅಲಂಕಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೇಲೇ ರೆಡಿ ಆಗಿದೆ ಅಂತೇಳಿ. ನಾನು ಮಿಡಲ್ಲಿ ಸ್ವಲ್ಪ ಗ್ಯಾಪ್ ಇತ್ತಲ್ವ, ಆ ಕಡೆ ಈ ಕಡೆ ಕುಂದನ್ನ ಅಂಟಿಸ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಬೇರೆ ಏನಾದರೂ ಡಿಸೈನ್ ಥರ ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ ಗಣೇಶನ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಗಣೇಶ ಹೇಗೆ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಹೋಗಿ ನೋಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ.
ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.